ವೆಲ್ಕಮ್ ಟು ದ ಗಣೇಶ್ ವಿಡಿಯೋ. ಲಾಸ್ಟ್ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ KKR. CSK ಆದ ಹೋಮ್ ಗ್ರೌಂಡ್ ಅಲ್ಲಿ ಇಲ್ಲಿ ಮಿನಿಮಮ್ ಗುರು 200 ಹೊಡಿಲೇಬೇಕು. ಒಟ್ನಲ್ಲಿ CSKಗೆ ಕ್ಯಾಪ್ಟನ್ಸಿಯಾಗಿ ಧೋನಿ ಅವರು ಕಮ್ ಬ್ಯಾಕ್ ಆಗಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಇಲ್ಲಿ ಇಂಜುರಿಯಿಂದ ಬ್ಯಾಕ್ ಉಳಿದಿದ್ದಾರೆ ಅನ್ಬೋದು. ಒಟ್ನಲ್ಲಿ ಧೋನಿ ಅಂದಾಗ ಇಲ್ಲಿ ನಾಲ್ಕು ಮ್ಯಾಚ್ ಇವರು ಸೋತ್ಕೊ ಬರ್ತಿದ್ದಾರೆ. KKR ಒಂದು ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ. ಒಟ್ನಲ್ಲಿ CSK ಬಿಗ್ ಕಮ್ ಬ್ಯಾಕ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಯಾಕೆಂದ್ರೆ ಧೋನಿ ಕ್ಯಾಪ್ಟನ್ಸಿ ಅಂದಾಗ ಅಗ್ರೆಸಿವ್ನೆಸ್ ಇರುತ್ತೆ. ಒಟ್ನಲ್ಲಿ ಧೋನಿ 10 ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ CSK 10 ಮ್ಯಾಚ್ನು ಗೆಲ್ಲಬೇಕು ಗುರು, ಇಲ್ಲಾಂದ್ರೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ. ಒಟ್ನಲ್ಲಿ ಈ CSK ಈ ಸೀಸನ್ ಅಂತ ಹೇಳ್ಕೊಳ್ಳೋ ಟೀಮ್ ಇದ್ರೂ ಒಟ್ನಲ್ಲಿ ಇವರು ಅಗ್ರೆಸಿವ್ ತೋರಿಸೋದಾಗ್ಲಿ ಬ್ಯಾಟಿಂಗಲ್ಲಾಗಲಿ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ. ಒಟ್ನಲ್ಲಿ ಬೌಲಿಂಗಲ್ಲಿ ಖಡಕ್ ಆಗಿದೆ ಅನ್ಬೋದು. CSK ಬ್ಯಾಟಿಂಗಲ್ಲೇ ಒಂಚೂರು ಸ್ಟ್ರಗಲ್ ಪಡ್ತಿದ್ದಾರೆ. ಮೇನ್ ಇವ್ರದ್ದು ಓಪನಿಂಗ್ ಸ್ಲಾಟ್ ಸಿಕ್ಕಾಬಿಟ್ಟೆ ಇವರು ಅಂತ ಹೇಳ್ಕೊಳ್ಳೋ ಓಪನಿಂಗ್ ಸ್ಲಾಟ್ ಇಲ್ಲ ಅನ್ಬೋದು CSK. ಅದರಿಂದನೇ ಇವರು ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ. ಮಿಡಲ್ ಆಗಲಿ ಲಾಸ್ಟ್ ಬ್ಯಾಟ್ಸ್ಮನ್ ಆಗಲಿ ಸಿಕ್ಕಾಬಿಟ್ಟೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಮೇನು ಇವ್ರದ್ದು ಸಿಕ್ಕಾಬಿಟ್ಟೆ ಓಪನಿಂಗ್ ತುಂಬ ಅಂತ ಹೇಳ್ಕೊಳ್ಳೋ ಓಪನಿಂಗ್ ಇಲ್ಲ ಅನ್ಬೋದು. KKR ಕಡೆ ನೋಡಿದ್ರೆ KKR ಓಪನಿಂಗು ಚೆನ್ನಾಗಿದೆ, ಮಿಡಲ್ ಆರ್ಡರ್ ಚೆನ್ನಾಗಿದೆ. ಇವ್ರ ಕಡೆ ಬೌಲಿಂಗ್ ಒಂಚೂರು ಸ್ಟ್ರಗಲ್ ಪಡ್ತಾರೆ ಅನ್ಬೋದು. CSK ಬೌಲಿಂಗ್ ಖಡಕ್ ಆಗಿದೆ, ಇವ್ರದ್ದು ಬ್ಯಾಟಿಂಗು ಖಡಕ್ ಆಗಿದೆ. CSK ಬ್ಯಾಟಿಂಗ್ ಖಡಕ್ ಆಗಿಲ್ಲ, ಬೌಲಿಂಗ್ ಸಿಕ್ಕಾಬಿಟ್ಟೆ ಖಡಕ್ ಆಗಿದ್ದಾರೆ ಒಂಚೂರು. ಈಗ KKR ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ KKR ಟೀಮಲ್ಲಿ ಡಿಕಾಕ್ ಅವರಾಗಲಿ, ವೆಂಕಟೇಶ್ ಅಯ್ಯರ್, ಅಜಿಂಕ್ಯ ರಹಾನೆ, ರಿಂಕು ಸಿಂಗ್, ಸುನಿಲ್ ನಾಯರ್, ಆಂಡ್ರೆ ರಸೆಲ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಟೋಟಲ್ ಇಷ್ಟು ಇರ್ತಾರೆ ಅನ್ಬೋದು. ಇವ್ರಿಗೆ ಓಪನಿಂಗ್ ಔಟ್ ಆಗ್ಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡೋ ಚಾನ್ಸಸ್ ಇದೆ ಅನ್ಬೋದು. ಮೇನು ಇವರು CSK ಸಿಕ್ಕಾಬಿಟ್ಟೆ ಹೊಡೆತ ಬಿಡೋದಾದರೆ ಆಂಡ್ರೆ ರಸೆಲ್ ಮತ್ತು ರಿಂಕು ಸಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಲ್ಲಿ ಸುನಿಲ್ ನಾಯರ್ ಬೇಗ ಔಟ್ ಮಾಡಲಿಲ್ಲ ಅಂದರೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ CSKಗೆ. ಒಟ್ಟಿನಲ್ಲಿ CSK ಫಸ್ಟ್ ಬ್ಯಾಟಿಂಗ್ ಆಡಿದಾಗಲೂ ತುಂಬ ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ಆಡಿದಾಗಲೂ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. CSKಲಿ ಮೇನ್ ಕೊರತೆ ಅಂದರೆ ಒಟ್ಟಿನಲ್ಲಿ ಓಪನಿಂಗು ಸಿಕ್ಕಾಬಿಟ್ಟೆ ಕಷ್ಟಪಡ್ತಾರೆ. ಅದರಿಂದನೇ ಇವರು ಮ್ಯಾಚು ಸಿಕ್ಕಾಬಿಟ್ಟೆ ಲೇಟಾಗಿ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಈ ಮ್ಯಾಚ್ನೇನಾದ್ರು CSK ಗೆಲ್ಲಿ ಅಂದರೆ ಸಿಕ್ಕಾಬಿಟ್ಟೆ ಟೇಬಲ್ ಟಾಪಲ್ಲಿ ಉಳ್ಕೊಬಿಡ್ತಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆಲ್ಲೇಬೇಕು, CSKನೂ ಗೆಲ್ಲಬೇಕು, ಇಲ್ಲ KKR. ಒಟ್ಟಿನಲ್ಲಿ ಈ ಮ್ಯಾಚ್ ಎರಡು ಟೀಮ್ಗೂ ಸಿಕ್ಕಾಬಿಟ್ಟೆ ಕ್ರೂಷಿಯಲ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ KKR ವರ್ಸಸ್ CSK ಅಂದಾಗ CSK ಸಿಕ್ಕಾಬಿಟ್ಟೆ ಡಾಮಿನೇಟ್ ಮಾಡಿದ್ದಾರೆ. ಆದರೆ ಈ ಸತಿ ಸಿಕ್ಕಾಬಿಟ್ಟೆ ಡಾಮಿನೇಟ್ ಮಾಡೋದು ನನ್ನ ಪ್ರಕಾರ ಸಿಕ್ಕಾಬಿಟ್ಟೆ ಕಷ್ಟ. ಯಾಕೆಂದರೆ KKR ಮೊದಲಿದ್ದಂಗೆ ಇಲ್ಲ, ಒಟ್ಟಿನಲ್ಲಿ ಈಗ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ ಅನ್ಬೋದು. CSK ಮೊದಲಿದ್ದಂಗೆ ಇಲ್ಲ, ಈ ಸೀಸನ್ ಸಿಕ್ಕಾಬಿಟ್ಟೆ ತೀರಾ ಕಳಪೆ ಆಗಿದೆ ಆಡೋರೆ. ಒಟ್ಟಿನಲ್ಲಿ CSK ಒಟ್ಟಿನಲ್ಲಿ ಮೇನ್ ಗುರು. ಟೋಟಲಾಗಿ ಇಷ್ಟು ಜನ ಇರ್ತಾರೆ ಟೀಮಲ್ಲಿ. ಮೇನ್ ಗುರು ಈಗ CSK ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಕ್ಯಾಪ್ಟನ್ ಆಗಿ ಧೋನಿ ಇರ್ತಾರೆ ಅನ್ಬೋದು. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಗಾಯಕ್ವಾಡ್ನ ಆಡ್ಸೋದಿಲ್ಲ. ಇಲ್ಲಿ ಆಲ್ರೌಂಡರ್ ಪ್ರದರ್ಶನದಲ್ಲಿ ಇಲ್ಲಿ ರವೀಂದ್ರ ಜಡೇಜಾ, ಅಶ್ವಿನ್, ಒಟ್ಟಿನಲ್ಲಿ ಇಲ್ಲಿ ಓಪನಿಂಗು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಅನ್ಬೋದು. ದೀಪಕ್ ಹುಡಾನ ಇವ್ರು ತರ್ಬೋದು. ನನ್ನ ಪ್ರಕಾರ ಗಾಯಕ್ವಾಡ್ ಜಾಗಕ್ಕೆ ಇವರು ದೀಪಕ್ ಹುಡಾನ ತರ್ಬೋದು. ಒಟ್ಟಿನಲ್ಲಿ ಮೇನ್ ಗುರು. ಒಟ್ಟಿನಲ್ಲಿ ಇವರು ಶಿವಮ್ ದುಬೆನ ಆಡಿಸ್ಬೇಕು ನನ್ನ ಪ್ರಕಾರ ಹೇಳೋದಿದ್ದಾರೆ. ಯಾಕೆಂದರೆ ಇವರು ಸಿಕ್ಕಾಪಟ್ಟೆ ಶಿವಮ್ ದುಬೆ ಆಗಲಿ, ಇಲ್ಲಿ ವಿಜಯ್ ಶಂಕರ್ ಆಗಲಿ, ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಇವರು ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋದ್ರೇ ಔಟ್ ಆಗ್ತಾರೆ ಅನ್ಬೋದು CSK ಬ್ಯಾಟ್ಸ್ಮನ್ಗಳು. ಅದೇ ಇಲ್ಲಿ ಮೇನು ಸಿಕ್ಕಾಬಿಟ್ಟೆ ಕ್ರೂಷಿಯಲ್ ಆಗಿದೆ ಅನ್ಬೋದು. ಇವರು ಡೆವನ್ ಕಾರ್ಯನ 100% ಆಡಿಸ್ತಾರೆ ಅನ್ಬೋದು. ಗಾಯಕ್ವಾಡ್ ಜಾಗಕ್ಕೆ ನನ್ನ ಪ್ರಕಾರ ಇಲ್ಲಿ ದೀಪಕ್ ಹುಡಾನ ತರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಸ್ ಯೂಶುವಲ್ ಇವರು ಡೆವನ್ ಕಾರ್ನೆನ ಯೂಸ್ ಮಾಡ್ಬೋದು, ಇಲ್ಲ ವಿಜಯ್ ಶಂಕರ್ನ ಯೂಸ್ ಮಾಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. CSK ಬೌಲಿಂಗ್ ಸಿಕ್ಕಾಬಿಟ್ಟೆ ಖಡಕ್ ಆಗಿದೆ ಅನ್ಬೋದು. ಲೆಜೆಂಡ್ರಿ ಸ್ಪಿನ್ ಪ್ಲೇಯರು ಜೋಡಿಗಳು ನೋಡಿದ್ರೆ ಒಳ್ಳೆ ರವಿ ಅಶ್ವಿನ್, ಜಡೇಜಾ ಸಿಕ್ಕಾಬಿಟ್ಟೆ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಇಲ್ಲಿ 100 ಸಿಕ್ಕಾಬಿಟ್ಟೆ ಗೇಮ್ ಚೇಂಜ್ ಮಾಡೋದು ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಇಲ್ಲಿ ಖಲೀಲ್ ಅನ್ನೋದು ವಿಕೆಟ್ ತೆಗೆದ್ರು ಇವರು ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಮಾಡ್ತಾರೆ ಅನ್ಬೋದು. ಯಾಕೆಂದರೆ ಇವರು ವಿಕೆಟ್ ತೆಗೆದ್ರು ಸಿಕ್ಕಾಬಿಟ್ಟೆ ರನ್ ಹೊಡಿಸ್ಕೊಳ್ಳೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು CSK ಟೋಟಲ್ ಆಗಿದೆ ಅನ್ಬೋದು. ಒಟ್ಟಿನಲ್ಲಿ CSKಲಿ ಧೋನಿ ಕ್ಯಾಪ್ಟನ್ ಆಗಿ ಇರ್ತಾರೆ. ಒಟ್ಟಿನಲ್ಲಿ CSKಗೆ ಕಮ್ ಬ್ಯಾಕ್ ಆಗಿದ್ದಾರೆ. ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿ ಗಾಯಕ್ವಾಡ್ನ ಆಡಿಸೋದು ಒಟ್ಟಿನಲ್ಲಿ ಡೌಟ್ ಹೋಗೋರು. ಒಟ್ಟಿನಲ್ಲಿ ಇಲ್ಲಿ CSK ವರ್ಸಸ್ KKR ಸ್ಟಾರ್ಟ್ ನೋಡಿದ್ರೆ 30 ಮ್ಯಾಚಲ್ಲಿ ಚೆನ್ನೈ ಅವರು 19 ಮ್ಯಾಚ್ನ ಗೆದ್ದಿದ್ರೆ ಕೋಲ್ಕತ್ತಾದವರು 10 ಮ್ಯಾಚ್ನ ಗೆದ್ದವ್ರೆ. ಇಲ್ಲಿ ನೋ ರಿಸಲ್ಟ್ ಆಗಿದೆ. ಒಟ್ಟಿನಲ್ಲಿ ಏನೇ ಇವೆಲ್ಲ ಇದ್ರು ಇಲ್ಲಿ ಸಿಕ್ಕಾಪಟ್ಟೆ ಸ್ಟಾರ್ಟ್ಸ್ಗಳಾಗಲಿ ಸಿಕ್ಕಾಪಟ್ಟೆ ಜಾಸ್ತಿ ಮ್ಯಾಚ್ಗಳ ಗೆದ್ದಿರೋದಾಗಲಿ CSK ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ KKR ಮೇಲೆ. ಒಟ್ಟಿನಲ್ಲಿ ಆನ್ ಪೇಪರ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಟೀಮಲ್ಲಿ ಒಟ್ಟಿನಲ್ಲಿ ತುಂಬ ಸ್ಟ್ರಗಲ್ ಪಡ್ತಿದೆ CSK. ಓಪನಿಂಗ್ ಸ್ಲಾಟೇ ಮೇನ್ ಕ್ಲಿಕ್ ಆದರೆ ತುಂಬ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. CSKಗೆ ಮೇನ್ ಕೂತು ಬಂದಿರೋದು ಇಲ್ಲಿ ಓಪನಿಂಗ್ ಸ್ಲಾಟ್ ಯಾರು ತುಂಬ ಚೆನ್ನಾಗಿ ಆಡ್ತಾರೆ ಅದೇ ಮೇನ್ ಪಾಯಿಂಟ್ ಆಗಿರೋದು ಇಲ್ಲಿ CSK ಮೇಲೆ. ಒಟ್ಟಿನಲ್ಲಿ
ಒಟ್ಟೆ CSK ವರ್ಸಸ್ KKR ಅಂದ ನನ್ನ ಪ್ರಕಾರ ಇಲ್ಲಿ KKR ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಯಾಕೆಂದರೆ KKR ಹೋಮ್ ಗ್ರೌಂಡ್ ಅಂತ CSKಲಿ, ಯಾಕೆಂದರೆ CSK ಇಲ್ಲಿ ಸಿಕ್ಕಾಪಟ್ಟೆ ಸ್ಪಿನ್ನರ್ಗೆ ಸಿಕ್ಕಾಪಟ್ಟೆ ಯೂಸ್ ಇದೆ. ವರುಣ್ ಚಕ್ರವರ್ತಿ ಆಗಲಿ ಸುನಿಲ್ ನಾರಾಯಣ್ ಆಗಲಿ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅವರು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಯಾಕೆಂದರೆ ಚೆನ್ನೈ ಅಂದಾಗೆಲ್ಲ ಸಿಕ್ಕಾಪಟ್ಟೆ ಹೋಮ್ ಗ್ರೌಂಡ್ ಅಡ್ವಾಂಟೇಜು ಇವರು ತುಂಬ ಚೆನ್ನಾಗಿದೆ. KKR ಮೇಲೆ ತುಂಬ ಚೆನ್ನಾಗಿ ಗೆದ್ಕೊ ಬರ್ತಿದ್ದಾರೆ. ಒನ್ ಸೈಡ್ ಮ್ಯಾಚ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಆದರೆ KKR ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಕೊನೆಯವರೆಗೂ ತಗೊಂಡು ಹೋಗ್ತಾರೆ ಮ್ಯಾಚ್ನ. ಒಟ್ಟಿನಲ್ಲಿ CSK ಈ ಸೀಸನ್ ಅಂತ ಹೇಳ್ಕೊಳ್ಳೋ ಮ್ಯಾಚ್ಗಳು ಯಾರು 4-4 ಸೋತಿ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಗೆದ್ದಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಮ್ಯಾಚ್ನ ಗೆದ್ದರು ಹೊರತು ಇನ್ನು ಮಿಕ್ಕಿದ ಮ್ಯಾಚ್ನ ಸೋತ್ಕೊ ಬರ್ತಿದ್ರೆ. ಒಟ್ಟಿನಲ್ಲಿ KKR ಅಷ್ಟೇ ಒಂದು ಮ್ಯಾಚ್ನ ಗೆದ್ಕೊ ಬರ್ತಿದ್ರೆ, ಇನ್ನು ಮಿಕ್ಕಿದ ಮ್ಯಾಚ್ನೆಲ್ಲ ಸೋತ್ಕೊ ಬಂದಿದ್ದಾರೆ. ಒಟ್ಟಿನಲ್ಲಿ CSKಲಿ ನನ್ನ ಪ್ರಕಾರ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ CSKಗೆ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. CSK ಫಸ್ಟ್ ಬ್ಯಾಟಿಂಗ್ ಆಡಬೇಕು. ಒಟ್ಟಿನಲ್ಲಿ ಫಸ್ಟ್ ಬೌಲಿಂಗ್ ಮಾಡಿಬಿಟ್ರೆ CSKಗೆ ಸಿಕ್ಕಾಬಿಟ್ಟೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. KKR ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಟ್ಟಿನಲ್ಲಿ ಮಿನಿಮಮ್ 200 ಹೊಡಿಲೇಬೇಕು. ಯಾವುದೇ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಟೀಮು ಮಿನಿಮಮ್ 200 ಹೊಡೆದ್ರೆ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಮೇನು 200, 190, 160 ಹೊಡೆದ್ರೆ ಸಿಕ್ಕಾಬಿಟ್ಟೆ ಗೆಲ್ಲೋ ಚಾನ್ಸಸ್ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ CSK KKR ವರ್ಸಸ್ ಅಂತ ನನ್ನ ಪ್ರಕಾರ ಇಲ್ಲಿ CSK ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆಲ್ಲ. KKR ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ CSK ಗೆಲ್ತಾರೆ ಗುರು ಈ ಮ್ಯಾಚ್ನ. ಒಟ್ಟಿನಲ್ಲಿ 2ನೇ ಗೆಲುವನ್ನ ತಗೋತಾರೆ. ಒಟ್ಟಿನಲ್ಲಿ ಧೋನಿ ಕ್ಯಾಪ್ಟನ್ಸಿಲಿ ಈಸಿಯಾಗಿ ಬಿಟ್ಕೊಡೋದಿಲ್ಲ. ಧೋನಿ ಕ್ಯಾಪ್ಟನ್ಸಿ ಅಂದಾಗ ಬೇರೆ ಥರನೇ ಇರುತ್ತೆ IPL. ಒಟ್ಟಲ್ಲಿ ಈಸಿಯಾಗಿ ಬಿಟ್ಕೊಡೋದಿಲ್ಲ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.